Hello, everybody. I'm Sakshi. I'm pursuing my engineering BTech degree in triple ITS. ಸೊ ಇವತ್ ನಾವ್ ನೋಡೋಣ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ಅದು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಂತ. ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಕ್ಯಾಲ್ಕುಲಸ್ ಅಲ್ಲಿ ಇನಿಷಿಯಲ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಅದು ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ಇವಾಗ ನಾವು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ತಗೊಂಡಾಗ ಏನ್ ಬರುತ್ತೆ, ಇದು ಕ್ಯಾಲ್ಕುಲಸ್ ಸ್ಟಡಿಗೆ ಇನ್ವಾಲ್ವ್ ಆಗಿರುತ್ತೆ. ಇವಾಗ ಫಸ್ಟ್ ಆಫ್ ಆಲ್ ನಾವ್ ಯಾವ್ದಾದ್ರು ಕರ್ವ್ ಅನ್ ತಗೊಂಡ್ರೆ, ಈ ಕರ್ವ್ ತಗೊಂಡ್ರೆ ಇನ್ಕ್ರೀಸಿಂಗ್ ಕರ್ವ್ ಅಂತ ಹೇಳ್ತೀವಿ, ಈ ಕರ್ವ್ ಅನ್ ತಗೊಂಡ್ರೆ ಡಿಕ್ರೀಸಿಂಗ್ ಕರ್ವ್ ಅಂತ ಹೇಳ್ತೀವಿ. ಇವಾಗ ಆ ಕರ್ವ್ ಅಲ್ಲಿ ಸೊ ಇವಾಗ ನಾವ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಡ್ರಾ ಮಾಡ್ಕೋತೀವಿ. ಇದು ಎಫ್ ಆಫ್ ಎಕ್ಸ್ ಅಂಡ್ ಇದು ಎಕ್ಸ್ ಅಂದ್ರೆ ದಿಸ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ದಿಸ್ ಆಲ್ಸೋ ಚೇಂಜಸ್. ಹಂಗಾದ್ರೆ ಇವಾಗ ಎಕ್ಸ್ ವ್ಯಾಲ್ಯೂ ಒಂದ್ ಏನಾದ್ರು ಪರ್ಟಿಕ್ಯುಲರ್ ರೇಂಜ್ ಅದು ಎಕ್ಸ್ಟೆಂಡ್ ಆಗ್ತಿದೆ ಅಂದ್ರೆ ವೈ ವ್ಯಾಲ್ಯೂ, ವೈ ಆಫ್ ಎಕ್ಸ್ ವ್ಯಾಲ್ಯೂ ಕೂಡ ಹಂಗೇನೆ ಚೇಂಜ್ ಆಗತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇವಾಗ ನಾವು ನ್ಯೂ ಸ್ಟಡಿ ತಗೋತೀವಿ, ಅದು ಲಿಮಿಟ್ಸ್. ಲಿಮಿಟ್ಸ್ ಅಂದಾಗ ಈ ವ್ಯಾಲ್ಯೂ ಇಂದ ಈ ವ್ಯಾಲ್ಯೂಗೆ ಒಂದು ವೇರಿಯಬಲ್ ಹೋದಾಗ ಅದಕ್ಕೆ ಡಿಪೆಂಡೆಂಟ್ ವೇರಿಯಬಲ್ ಇನ್ನೊಂದಿರತ್ತಲ್ವಾ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್, ಡಿಪೆಂಡೆಂಟ್ ವೇರಿಯಬಲ್ ವೈ. ಸೊ ವೈ ವ್ಯಾಲ್ಯೂ ಹೆಂಗ್ ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಆನ್ ಎಕ್ಸ್ ಅನ್ನೋದನ್ನ ನಾವು ಲಿಮಿಟ್ಸ್ ಅಲ್ಲಿ ಈ ಕ್ವೆಶನ್ ಅಲ್ಲಿ ನೋಡೋಣ, ಓಕೆನಾ? ಸೊ ಇವಾಗ ನಾವು ಏನ್ ನೋಡ್ತಿದೀವಿ, ಫಸ್ಟ್ ಒನ್ ಇಸ್ ದ ಲಿಮಿಟ್ಸ್ ಅಂತ ನೋಡ್ತಿದೀವಿ. ಇವಾಗ ಏನಿದು ಆವರೇಜ್ ವೆಲಾಸಿಟಿ. ಇವಾಗ ಫಸ್ಟ್ ಆಫ್ ಆಲ್ ದಿ ಒಬ್ಜೆಕ್ಟಿವ್ ಇಸ್ ದ ವೆಲಾಸಿಟಿ ಆಫ್ ದ ಬಾಡಿ ಅಟ್ 2 seconds ಎಷ್ಟಿರತ್ತೆ, 3 seconds ಎಷ್ಟಿರತ್ತೆ, 4 seconds ಎಷ್ಟಿರತ್ತೆ ಅನ್ನೋದು ವ್ಯಾಲ್ಯೂನ ನಾವು ನೋಡ್ಬೇಕು. ಬಟ್ ಇವಾಗ ಹಂಗೇನೆ ಇವಾಗ ಸ್ಲೋಪ್ ಅಂತ ತಗೊಂಡಾಗ ದಿಸ್, ಈ ಲೈನ್ ಅನ್ನ ನಾವು ಸ್ಲೋಪ್ ಅಂತ ತಗೊಳ್ಳೋಣ. ಈ ಸ್ಲೋಪ್ ಅಂತ ತಗೊಂಡಾಗ ಏನ್ ಬರುತ್ತೆ, ಸೊ ಸ್ಲೋಪ್ ಎನ್ ವಿಲ್ ಬಿ ಈಕ್ವಲ್ ಟು, ಇದು y2, ಇದು y1, ಇದು x1, ಇದು x2 ಬರುತ್ತೆ. ಸೊ ಇವಾಗ ಸ್ಲೋಪ್ ಅಂತ ತಗೊಂಡಾಗ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ ಆಫ್ x1, ಓಕೆನಾ? ಆ ಸ್ಲೋಪ್ ಅನ್ನ ನಾವು ತಗೊಂಡು ಇಲ್ಲಿ ಮಾಡ್ತೀವಿ. ಇವಾಗ ನಮಗೆ ಏನ್ ಗೊತ್ತು, ನಮಗೆ ಡೆರಿವೇಟಿವ್ಸ್ ಚಾಪ್ಟರ್ ಅಲ್ಲಿ ಏನ್ ಗೊತ್ತಾಗ್ಬೇಕು ಅಂದ್ರೆ, ಇವಾಗ ಇವಾಗ ಸ್ಪೀಡ್ ಅಂತ ಇದೆ, ಓಕೆ, ಸ್ಪೀಡ್ ಇದೆ, ಆಮೇಲೆ ವೆಲಾಸಿಟಿ ಇದೆ, ಕರೆಕ್ಟಾ? ಇದು ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ ಅಂಡ್ ಆಕ್ಸಿಲರೇಷನ್ ಇದೆ. ಸೊ ಆಕ್ಸಿಲರೇಷನ್ ಹೆಂಗ್ ಬರುತ್ತೆ, ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ನ ನಾವು ಈ ಚಾಪ್ಟರ್ ಅಲ್ಲಿ ನೋಡ್ತೀವಿ, ಇದನ್ನ ಡಿ ಡಿವೈಡೆಡ್ ಬೈ ಡಿ ಟಿ. ಸೊ ದಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಅಂದ ತಕ್ಷಣ ಟೈಮ್ ತಗೊಳ್ತೀವಿ, ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನ ನಾವು ಆಕ್ಸಿಲರೇಷನ್ ಅಲ್ಲಿ ಇನ್ವಾಲ್ವ್ ಮಾಡ್ಬಿಟ್ಟು ಹಂಗ್ ಹೇಳ್ತೀವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಕ್ಸಿಲರೇಷನ್. ಹಂಗೇನೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವ್ ಏನಂತ ಹೇಳ್ತೀವಿ, ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ಹಂಗಾಗಿ ನಾವು ನೋಡ್ತೀವಿ ಈ ಡೆರಿವೇಟಿವ್ಸ್ ಚಾಪ್ಟರ್ ಅಲ್ಲಿ ಇದನ್ನ ಹೆಂಗೆ ವೇರಿ ಮಾಡ್ಬೇಕು, ಚೇಂಜ್ ಆಗತ್ತೆ ಅನ್ನೋದನ್ನ ಇಲ್ಲಿ ನಾವು ಆರಾಮಾಗಿ ನೋಡ್ಬಹುದು. ಸೊ ಇದೇ ಕೊಟ್ಟಿದ್ದಾರೆ ಅವರು, ಡಿಸ್ಟೆನ್ಸ್ ಟ್ರಾವೆಲ್ ಬಿಟ್ವೀನ್ 2 seconds ಅಂಡ್ t2 second ಇಸ್ t2 ಮೈನಸ್ ಆಫ್ 2. ಸೊ ಅದ್ರ ಮಧ್ಯ ಎಷ್ಟು ಡಿಸ್ಟೆನ್ಸ್ ಅವ್ರು ಟ್ರಾವೆಲ್ ಮಾಡಿದ್ದಾರೆ ಪ್ಲಸ್ ಅದನ್ನ ಡಿವೈಡೆಡ್ ಬೈ t2 ಮೈನಸ್ ಆಫ್ 2, ಓಕೆನಾ? ಸೊ ಅದ್ ಹಂಗ್ ನೋಡ್ಬಿಟ್ಟು ಇಲ್ಲೂ ಅದೇ ಹೇಳಿದ್ದೆ ನಾನು. ಇವಾಗ ಒಂದ್ ಕರ್ವ್ ಇದೆ, ಈ ಕರ್ವ್ ಗೆ ನಾವು ಹೆಂಗೆ ನೋಡ್ತೀವಿ, ಸ್ಲೋಪ್ ಆಫ್ ದ ಕರ್ವ್ ಹೆಂಗೆ ಸಾಲ್ವ್ ಮಾಡಕ್ಕಾಗತ್ತೆ ನಾವು, ಇವಾಗ ಹಿಂಗ್ ಬರುತ್ತೆ, ಕರೆಕ್ಟ್? ಸ್ಲೋಪ್ ಆಫ್ ದ ಕರ್ವ್ ಹೆಂಗ್ ಸಾಲ್ವ್ ಮಾಡ್ತೀವಿ, ಇದಿರತ್ತಲ್ವಾ? ಸೊ ಇದನ್ನ ನಾವ್ ಹಿಂಗ್ ಮಾಡ್ಬಿಟ್ಟು ಇದು ಬರುತ್ತೆ, ಕರೆಕ್ಟಾ? ಸೊ ದಟ್ ಇಸ್ y2 y1 x1 x2 ಅಂತ ತಗೊಂಡು x1 and x2 ಅಂತ ತಗೊಂಡು ಈ ಇದ್ರದ್ದು ಸ್ಲೋಪ್ ಫೈಂಡ್ ಮಾಡ್ತೀವಿ. ದಟ್ ಇಸ್ m ಅನ್ನೋದು ಸ್ಲೋಪ್ ಅಲ್ಲಿಗೆ ಫೈಂಡ್ ಮಾಡ್ತೀವಿ. ಸೊ ಅಷ್ಟು ಈಸಿನೇ ಅದು. ಇವಾಗ ಲಿಮಿಟ್ಸ್ ಗೆ ಬರೋಣ ಫಸ್ಟ್ ನಾವು, ಓಕೆ? So ivaga above discussion clearly points out towards the fact that we need to understand limiting progress or process in greater clarity. So ivaga limiting progress andre ivaga let us take a function f of x is equal to x square. Observe that x takes the values as close to 0 of the value of fx when x moves to 0. Ivaga x 0 approach ಮಾಡ್ತಾ ಇದ್ದಾಗ f of x value ಕೂಡ 0 ಗೆ ಅಪ್ರೋಚ್ ಆಗುತ್ತೆ. ಏನಂತ ಹೇಳ್ಬೋದು, ಆಸ್ ಎಕ್ಸ್ ಟೆನ್ಸ್ ಟು 0. ಇದನ್ನ ನಾವು ಹೆಂಗ್ ಹೇಳ್ತೀವಿ, ಆಸ್ ಎಕ್ಸ್ ಟೆನ್ಸ್ ಟು, ಓಕೆ, ಎಕ್ಸ್ ಟೆನ್ಸ್ ಟು 0 ಅಂತ ಹೇಳ್ತೀವಿ. ಸೊ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಆಲ್ಸೋ ಟೆನ್ಸ್ ಟು ಬಿಕಮ್ ಈಕ್ವಲ್ ಟು 0. ಅದಕ್ಕೆ ನಾವ್ ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಲಿಮಿಟ್ ಆಫ್ ಎಕ್ಸ್ ಟೆಂಡಿಂಗ್ ಟು 0 ಇಟ್ ಬೇಸಿಕಲಿ ಆಫ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0 ಆಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿಕಮ್
ಸಮಥಿಂಗ್ ಈಕ್ವಲ್ ಟು 0 ಆರ್ ಎಕ್ಸ್ಟೆಂಡಿಂಗ್ ಟು 0 ಅಂತ ಹೇಳ್ತೀವಿ. ಇದನ್ನ ನಾವ್ ಏನಂತ ಹೇಳ್ತೀವಿ, ದಿಸ್ ಎಲ್ ವಿಲ್ ಬಿ ಕಾಲ್ಡ್ ಆಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್, ವಿಚ್ ಇಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಆಸ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಲಿಮಿಟ್ ಆಫ್ ದ ಫಂಕ್ಷನ್, ಲಿಮಿಟ್ ಅಂತ ನಾವ್ ಇದನ್ನ ಕರಿತೀವಿ ಯಾವಾಗ ವೆನ್ ಅ ಡಿಪೆಂಡೆಂಟ್ ವೇರಿಯಬಲ್ ಅಂಡ್ ಅನ್ ಇಂಡಿಪೆಂಡೆಂಟ್ ವೇರಿಯಬಲ್ ಒಟ್ಟಿಗೆ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಇದನ್ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಬರುತ್ತೆ, ಇವಾಗ ಈ ಫಂಕ್ಷನ್ ಅನ್ನು ತಗೊಂಡಿದೀವಿ, ದಟ್ ಇಸ್ ಹೆಚ್ ಆಫ್ ಎಕ್ಸ್ ಫಂಕ್ಷನ್ ಅನ್ನು ತಗೊಂಡಿದೀವಿ. ಹೆಚ್ ಆಫ್ ಎಕ್ಸ್ ಫಂಕ್ಷನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಇಸ್ ನಾಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಏನಾಗುತ್ತೆ, ನ್ಯೂ ಡಿನಾಮಿನೇಟರ್ ವಿಲ್ ಬಿಕಮ್ ಈಕ್ವಲ್ ಟು 0. ಕರೆಕ್ಟ್, ಅವಾಗ ಡಿಫೈನ್ ಆಗುತ್ತೆ, ಡಿಫೈನೇ ಆಗೋದಿಲ್ಲ. ಸೊ ಇವಾಗ ಸಚ್ ದಟ್ ಎಕ್ಸ್ ಇಸ್ ನಾಟ್ ಟೆಂಡಿಂಗ್ ಟು 2 ಅನ್ನೋ ತರ ಬರುತ್ತೆ. ಇವಾಗ ಅದನ್ನ ಹಂಗೆ ನಾವು ನೋಡ್ಬೋದು. ಸೊ ಹೆಚ್ ಆಫ್ ಎಕ್ಸ್ ವ್ಯಾಲ್ಯೂನ ನಾವು ಇನ್ನೂ ಆರಾಮಾಗಿ ಹೇಳ್ಬೋದು. ಇವಾಗ ನೋಡಿ, ಹೆಚ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ಇದೆ. ಇದನ್ನ ನಾವು ಇನ್ನೂ ಒಂಥರ ರೆಪ್ರೆಸೆಂಟ್ ಮಾಡ್ಬೋದು, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಕರೆಕ್ಟಾ, ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಹೋಯ್ತು, ಎಕ್ಸ್ ಪ್ಲಸ್ 2 ಬಂತು. ಇವಾಗ ಲಿಮಿಟ್ ಆಫ್ ಎಕ್ಸ್ಟೆಂಡಿಂಗ್ ಟು 2 ಹೆಚ್ ಆಫ್ ಎಕ್ಸ್ ಅಂತ ಹೇಳ್ದಾಗ್ಲೂ ಏನ್ ಬರುತ್ತೆ, 2 ಪ್ಲಸ್ 2 ದಟ್ ವಿಲ್ ಬಿ ಈಕ್ವಲ್ ಟು 4 ಬರುತ್ತೆ. ಕರೆಕ್ಟಾ, ಸೊ 2 ಪ್ಲಸ್ 2 ಏನಾಯ್ತು, 2 ಪ್ಲಸ್ 2 ಈಕ್ವಲ್ಸ್ ಟು 4 ಅಂತ ಬರುತ್ತೆ. ಹಂಗಾಗಿ ನಾವ್ ಅದನ್ನ ನೋಡ್ಬಹುದು. ಸೊ ಇದು ಅನ್ಡಿಫೈನ್ಡ್ ಅಂತ ಹೇಳಕ್ ಆಗೋದಿಲ್ಲ, ಬಿಕಾಸ್ ಇದನ್ನ ಪ್ರಾಪರ್ ಆಗಿ ನಾವು ಫ್ಯಾಕ್ಟರೈಸ್ ಮಾಡಿಲ್ಲ. ದಟ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ನ ನಾವು ಪ್ರಾಪರ್ ಆಗಿ ಫ್ಯಾಕ್ಟರೈಸ್ ಮಾಡಿದಾದ್ಮೇಲೆನೆ we can say if the limit is defined or if the limit is not defined. Okay na, so in all these illustrations we come to know how the values it basically depends and how we will have to know ಅಂತ ಹೇಳ್ಬೋದು. ಈ ಸಮ್ಮರಿ ಓದೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಸೊ ಈ ಸಮ್ಮರಿ ಓದೋಣ. ವಿ ಸೇ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ is the expected value. ಓಕೆ, ಸೊ ನಾವ್ ಇವಾಗ ಎ ಮೈನಸ್ ಎ ಪ್ಲಸ್ ಹೋಗಕ್ ಮುಂಚೆ ನಾನು ನಿಮ್ಗೆ ಒಂದನ್ನ ಕ್ಲಾರಿಟಿ ಕೊಡ್ತೀನಿ. ಸೊ ಇವಾಗ ನಮಗೆ ಒಂದು ನಂಬರ್ ಲೈನ್ ತಗೊಳ್ಳೋಣ. ಇಲ್ಲಿ ಅವಾಗ 2 ಅಂತ ತಗೊಳ್ಳೋಣ. ಇದು 2 ಪ್ಲಸ್ ಹೆಚ್, ಇದು 2 ಮೈನಸ್ ಹೆಚ್. ಓಕೆನಾ, ಸೊ ಈ ಹೆಚ್ ವ್ಯಾಲ್ಯೂ, ಸೊ ದಿಸ್ ವಿಲ್ ಬಿ ದ ಹೆಚ್ ವ್ಯಾಲ್ಯೂ. ಇಲ್ಲಿ ಇದನ್ನ ತಗೋತೀವಲ್ವಾ ಇಲ್ಲಿ, ಸೊ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಹೆಚ್ ವ್ಯಾಲ್ಯೂ ಬರುತ್ತೆ. ಇದು ಮೈನಸ್ ಹೆಚ್ ಇರತ್ತೆ, ಇಲ್ಲಿ ಪ್ಲಸ್ ಹೆಚ್ ಆಗತ್ತೆ ಅದು. ಓಕೆನಾ, ಸೊ ಇದು ಈ ವ್ಯಾಲ್ಯೂ ಇರತ್ತಲ್ಲ, ಇದು ಸ್ವಲ್ಪ ಏನಂತ ಹೇಳ್ತೀವಿ, ಈ ಸ್ವಲ್ಪ ಲೆಸರ್ ದ್ಯಾನ್ 2 ಇರತ್ತೆ. ಈ ವ್ಯಾಲ್ಯೂ ಇರತ್ತಲ್ಲ, ಇದು ಸ್ವಲ್ಪ ಗ್ರೇಟರ್ ದ್ಯಾನ್ 2 ಆಗತ್ತೆ. ಕರೆಕ್ಟಾ, ಸೊ ನಾವು ಇವಾಗ ಏನಂತ ಹೇಳ್ತೀವಿ, ಇವಾಗ ಲಿಮಿಟ್ ಆಫ್ a extends to or x extends to plus a, or we can also say limit of x extends to minus a. So ಇಷ್ಟು ಗ್ಯಾಪ್ ಅಲ್ಲಿ ಅಂದ್ರೆ ಇದು ಮತ್ತೆ ಇದನ್ನ ನಾವು ತಗೊಂಡಾಗ ಲಿಮಿಟ್ ಆಫ್ a or x extends to plus a or limit of x extends to minus a ಅಂತ ಹೇಳಿದಾಗ ಆ ಗ್ಯಾಪ್ ಅಲ್ಲಿ ಬರೋದನ್ನ ನಾವು ಫುಲ್ ತಗೋತೀವಿ. ಸೊ LHS and also we have the RHS. Okay, when is it said to be defined? If the LHS or the left hand limit, okay, LHL ಅಂತ ಹೇಳ್ತೀವಿ, ಸಾರಿ it is not LHS and RHS, ಅದನ್ನ ನಾವು ಏನಂತ ಹೇಳ್ತೀವಿ. ಸೊ ಇವಾಗ ನಾವ್ ಇದನ್ನ ತಗೊಂಡಾಗ LHL ಅಂತಿರತ್ತೆ. LHL ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. Okay, so first of all LHL ಅಂತ ಹೇಳಿದಾಗ it will be called as the left hand limit, and also RHL ಅಂತ ಹೇಳಿದಾಗ it will be called as the right hand limit. Okay na, so it will be called as the right hand limit, and also we have it as the left hand limit ಅನ್ನೋ ತರ ಇರುತ್ತೆ. If the left hand limit is equal to the right hand limit, which is also equal to the value of f of x when x equals to a, ಅವಾಗ ನಾವ್ ಏನಂತ ಹೇಳ್ತೀವಿ, the function is basically said to be defined and ಆ ಫಂಕ್ಷನ್ ಇದೆ ಅಂತ ನಾವು ಅದಕ್ಕೆ ಹೇಳ್ಬಹುದು. ಓಕೆ, ಇವಾಗ ನಾವು ಅಲ್ಲಿಗೆ ಹೋಗೋಣ ವಾಪಸ್. ಸೊ ಇವಾಗ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ a ಪ್ಲಸ್. ಓಕೆ, ಸೊ ವಿ ಸೇ limit of x tends to a minus f of x is expected value of f at x is equal to a given the values of f near x to the left of a. This value is said to be left hand limit of f at a. Okay, hangeni we say limit of x tends to a plus f of x is expected value of f at x is equal to a given the values of x near to the right of a. So left of a andre left hand limit, right of a andre right hand limit barutte. And also if the left hand and the right hand limit coincide, we call the common values as the limit of f of x, x is equal to a, and denote it as this thing. So ivaga same ide, left hand limit kuda right hand limit ಅಷ್ಟೇನೆ ಇದೆ ಅಂದ್ರೆ ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to a minus
of f of x will also be equal to limit of x a plus times of f of x. Okay, ಆವಾಗ ನಾವೇನಂತ ಹೇಳ್ತೀವಿ, this will be equal to x tends to a f of x ಅಂತ ಹೇಳ್ತೀವಿ. So this is the left hand limit and also that is the right hand limit. ಸೀಮೆ ಇದ್ದಾಗ ನಾವು ಅದಕ್ಕೆ ಹಂಗೆ ಅಪ್ರೋಚ್ ಮಾಡ್ತೀವಿ. ಸೊ ಇವಾಗ ನೋಡಿ ಇಲ್ಲಿ f of x when value of x is equal to 5. So value of x is equal to 5 ಎಷ್ಟು ಬರುತ್ತೆ? ಸೊ ಥೋಡಾ ವ್ಯಾಲ್ಯೂ ಲಿಮಿಟ್ ಆಫ್ 5 ಮೈನಸ್ ಅಂದ್ರೆ ಈ ವ್ಯಾಲ್ಯೂ ತಗೋತೀವಿ, 5 ಪ್ಲಸ್ ಅಂದ್ರೆ ಈ ವ್ಯಾಲ್ಯೂ ತಗೋತೀವಿ. ಸೊ 14.995 it is approximately equal to 15. Then 15.001 it is approximately equal to 15. So limit of 5 minus is equal to limit of x tends to 5 plus. So ಹಂಗಾಗಿ ಏನಂತ ಹೇಳ್ಬೋದು ನಾವು, ಲಿಮಿಟ್ ಆಫ್ okay, so limit of x tends to 5 f of x will be equal to 15 ಅಂತ ನಾವು ಅದನ್ನ ಹೇಳ್ಬಹುದು. ಕರೆಕ್ಟಾ? Yes, this conclusion about the limit being equal to 15 is somewhat strengthened by this being the graph. ಇವಾಗ ಗ್ರಾಫ್ ನೋಡಿದಾಗ್ಲೂ ಹಂಗೆ ಬರುತ್ತೆ. ಇವಾಗ ನಾವು ಇಲ್ಲಿ ಏನ್ ಬರುತ್ತೆ, ಇಲ್ಲಿ x ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಅಂತ ನಾವು ತಗೋತೀವಿ. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ವ್ಯಾಲ್ಯೂ ನಾವಿಲ್ಲಿ ಏನಂತ ತಗೋತೀವಿ, 1 ಅಂತ ತಗೋತೀವಿ. 1 ಇಂದ ಸ್ವಲ್ಪ ಕಡಿಮೆ ಅಂದ್ರೆ ಇದು ಬರುತ್ತೆ, 1 ಇಂದ ಸ್ವಲ್ಪ ಜಾಸ್ತಿ ಅಂದ್ರೆ ಇದು ಬರುತ್ತೆ. ಸೊ ಹಾಗಾಗಿ ನಾವ್ ಇದನ್ನ ತಗೊಂಡು ಮಾಡ್ತೀವಿ. ಸೊ ಸೇಮ್ ಥಿಂಗ್. ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂಡ್ ಆಲ್ಸೋ ವಿ ಹ್ಯಾವ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂಡ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1 and 0 ಹಾಗೆ ಬರುತ್ತೆ. ನಾವ್ ಇವಾಗ ಕನ್ಸಿಡರ್ ಅ ಫಂಕ್ಷನ್ ಆಫ್ f of x is equal to 3x. Let us try to find the limit of this at x is equal to 2. So 3x ವ್ಯಾಲ್ಯೂ ನಾವು ಹಿಂಗೆ ಟ್ರೈ ಮಾಡೋಣ. Okay, so limit of x tends to 2 f of x will be equal to limit of x tends to 2 at what is that is equal to 3 of x. That is approximately ನಮಗೆ 6 ವ್ಯಾಲ್ಯೂ ಬರಬೇಕು. 5.997 ಇದು ಬರುತ್ತೆ ನೋಡಿ ಇಲ್ಲಿ 5.997 and 6.003 will be approximately equal to x2. It is basically approximately equal to 6 ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? Since it is approximately equal to 6, ಆಲ್ಮೋಸ್ಟ್ ಅದೇ ರೇಂಜಿಗೆ ಹೋಗುತ್ತೆ. ಹಂಗಾಗಿ ನಾವಿಲ್ಲಿ ಏನಂತ ಹೇಳ್ಬೋದು, ಸೊ ಬೇಸಿಕಲಿ ಅಪ್ರಾಕ್ಸಿಮೇಟ್ ಆಗಿ ಅದು ಆ ವ್ಯಾಲ್ಯೂಗೆ ಹೋಗ್ತಾ ಇದೆ ಅನ್ನೋದ್ರಿಂದ, ಸೊ ಬೇಸಿಕಲಿ ಅದು ಅಪ್ರಾಕ್ಸಿಮೇಟ್ ಆಗಿ ಆ ವ್ಯಾಲ್ಯೂಗೆ ಹೋಗ್ತಾ ಇದೆ ಅಂತ ಹೇಳಿದ್ರಿಂದ ನಾವೇನಂತ ಹೇಳ್ಬೋದು, ಸೊ ಬೇಸಿಕಲಿ ವಿ ಕ್ಯಾನ್ ಸೇ ಇಟ್ ಇನ್ ದಿಸ್ ವೇ. ಓಕೆನಾ? ಇವಾಗ ಎಫ್ ಆಫ್ ಎಕ್ಸ್ ಇವ್ರು ಕೊಟ್ಟಿರೋದು ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ವೆನ್ ಎಕ್ಸ್ ಟೆನ್ಸ್ ಟು 1, ವೆನ್ ಎಕ್ಸ್ ಟೆನ್ಸ್ ಟು 1 ಇಲ್ಲೇ ಇದು ನೋಡಿ. ಸೊ ಇವಾಗ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 1 ಅಂತ ಇದೆ. ದಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ವ್ಯಾಲ್ಯೂ ಬರುತ್ತೆ, 1 ಹೋಲ್ ಸ್ಕ್ವೇರ್ ಪ್ಲಸ್ 1 ದಟ್ ವಿಲ್ ಬಿ ಈಕ್ವಲ್ ಟು 2 ಬರುತ್ತೆ. ನಮಗ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ 2 ಬರಬೇಕು. ಇಲ್ಲಿ 1.997001, ಇಲ್ಲಿ 2.030 ಅಂತಿದೆ. ಸೊ ದಿಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟ್ಲಿ, ಓಕೆ, ದಿಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟೆಡ್ ಟು ಬಿ ಈಕ್ವಲ್ ಟು 2. ಸೊ ಹಂಗಾಗಿ ನಮ್ಗೆ ಇಲ್ಲಿ ವ್ಯಾಲ್ಯೂ ಏನಂತಿದೆ, 2 ಅಂತಾನು ಇದೆ. ಕರೆಕ್ಟ್ ಅಲ್ವಾ ಮ್ಯಾಮ್? ಕರೆಕ್ಟ್ ಅಲ್ವಾ? ಸೊ ಈ ತರ ಇದ್ ಬರುತ್ತೆ. ಸೊ ಕನ್ಸಿಡರ್ ನೆಕ್ಸ್ಟ್ ಫಂಕ್ಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್. ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ಲಿಮಿಟ್, ಓಕೆ, ಎಕ್ಸ್ ಟೆನ್ಸ್ ಟು π/2 ಸೈನ್ ಆಫ್ ಎಕ್ಸ್. ಇವಾಗ π/2 ವ್ಯಾಲ್ಯೂಗೆ ಇವಾಗ ನಮಗೆ ಒಂದ್ ವ್ಯಾಲ್ಯೂ ಗೊತ್ತು. ಇವಾಗ ಸೈನ್ ಆಫ್ ಎಕ್ಸ್ ವಿಲ್ ಬಿ 0, ದೆನ್ ವಿ ಹ್ಯಾವ್ π/2, then we'll be having pi. So at π/2, okay, what will be the value of the sine function? This will be equals to 1. So ಇದು ಹಿಂಗ್ ಹೋಗಿ ಇದು ಹಿಂಗ್ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಮಗೆ ಇಲ್ಲಿ ವ್ಯಾಲ್ಯೂ ಏನ್ ಬರ್ಬೇಕು, ಇಟ್ ಶುಡ್ ಬಿ ಈಕ್ವಲ್ಸ್ ಟು 1 ಅಂತ ಬರ್ಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಶುಡ್ ಬಿ ಈಕ್ವಲ್ ಟು 1. ಸೊ ಹಿಂಗ್ ಬಂದಾಗ ಸೊ 1.0 ಇದು ಹಿಂಗ್ ಬರುತ್ತೆ. ಹಂಗೆ ಕ್ಯಾಲ್ಕುಲೇಟರ್ ಅಲ್ಲಿ ತಗೊಂಡಾಗ ನಾವು ಈ ವ್ಯಾಲ್ಯೂಸ್ ಅನ್ನ ತಗೋಬಹುದು. ಓಕೆ, ಕ್ಯಾಲ್ಕುಲೇಟರ್ ಅಲ್ಲಿ ತಗೊಂಡಾಗ ಈ ವ್ಯಾಲ್ಯೂಸ್ ಅನ್ನ ನಾವು ತಗೊಂಡು ಮಾಡಬಹುದು. ಸೊ ಕ್ಯಾಲ್ಕುಲೇಟರ್ ಇಲ್ಲ ಅಂದಾಗ ನಾವು ಈ ಲಿಮಿಟ್ ಅಂದ್ರೆ ಅಪ್ರಾಕ್ಸಿಮೇಷನ್ ಲಿಮಿಟ್ ಅಲ್ಲಿ ತಗೋಬೇಕಾಗತ್ತೆ. ಬಿಕಾಸ್ ಸೈನ್ ವ್ಯಾಲ್ಯೂ ಇಟ್ ವಿಲ್ ಆಲ್ವೇಸ್ ಬಿ, ಸೊ ಅದು ಚೂಪ್ ಕರ್ವ್ ಇರಲ್ಲ, ಹಿಂಗ್ ಬರುತ್ತೆ. ಸೊ ಇದು 0 ಅಲ್ಲಿ ಇರುತ್ತೆ, ಇದು π ಅಲ್ಲಿ ಇರುತ್ತೆ, ಇದು 1 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಟ್ ದ ಪಾಯಿಂಟ್ 1. ಓಕೆ, ಎಸ್. Now consider the function f of x is equal to x plus cos of x. We want to find the limit x tends to 0 f of x and we tabulate the value in this way. Okay, so ಇವಾಗ f of x when x tends to 0. ಓಕೆ, ಸೊ ಇವಾಗ ಎಕ್ಸ್ ಟೆನ್ಸ್ ಟು 0 ಅಂತ ಬಂದಾಗ ಏನ್ ಮಾಡ್ತೀವಿ ಇಲ್ಲಿ, ಸೊ ಲಿಮಿಟ್ ಆಫ್, ಓಕೆ, ಅವ್ರು ಕೊಟ್ಟಿರೋದೇನು, ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂತ ಬಂದಾಗ ಇದು 0 ತಗೊಳ್ಳೋಣ. ಇದನ್ನೇನ್ ಬರುತ್ತೆ, ಕಾಸ್ ಆಫ್ 0 ಆಗುತ್ತೆ. ಕಾಸ್ ಆಫ್ 0 ಇದು 0 ಪ್ಲಸ್ ಕಾಸ್ ಆಫ್ 0 ಇಸ್ 1, ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಇಟ್ ಶುಡ್ ಬಿ ಈಕ್ವಲ್ಸ್ ಟು 1. ಸೊ ಇಲ್ಲಿದೆ ಅಂಡ್ ಆಲ್ಸೋ ಇಲ್ಲಿದೆ. ಸೊ ದಿಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟೆಡ್ ಟು ಬಿ ಈಕ್ವಲ್ಸ್ ಟು 1. ಸೊ ಕರೆಕ್ಟ್ ಅಲ್ವಾ? ಸೊ ಇದು ಹಂಗೆ ಬರುತ್ತೆ. So now we convince yourself by seeing limit of x tends to 0, x plus times of cos of x is equal to limit of x tends to 0. ನಾವಿಲ್ಲಿ ಆಕ್ಚುಲಿ ಏನ್ ಮಾಡಿದ್ವಿ ಅಂದ್ರೆ, ಅರ್ಥ ಆಯ್ತಾ,
ಇದನ್ನ ಸಪರೇಟ್ ಆಗಿ ತಗೊಂಡ್ವಿ, ಇದನ್ನ ಸಪರೇಟ್ ಆಗಿ ತಗೊಂಡ್ವಿ. ಸೊ ಬೇಸಿಕಲಿ ವಾಟ್ ವಿ ಆಕ್ಚುಲಿ ಡಿಡ್ ಇಸ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಏನಾದ್ರೂ ವ್ಯಾಲ್ಯೂ 0 ಅಂತ ತಗೊಂಡು ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ತಗೊಂಡಾಗ ವಿ ಬೇಸಿಕಲಿ ಡಿಡ್ ಇಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್, ಓಕೆ, ಪ್ಲಸ್ ಟೈಮ್ಸ್ ಆಫ್ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಅಂಡ್ ಆಲ್ಸೋ ವಿ ಹ್ಯಾವ್ ಕಾಸ್ ಆಫ್ ಎಕ್ಸ್. ಇದನ್ನ ಸಪರೇಟ್ ಆಗಿ ಮಾಡಿದ್ವಿ. ಇದನ್ನ ಎ ವ್ಯಾಲ್ಯೂ, ಇದನ್ನ ಬಿ ವ್ಯಾಲ್ಯೂ, ಅದ್ ಎರಡು ವ್ಯಾಲ್ಯೂಸ್ ತಗೊಂಡು ಸಪರೇಟ್ ಆಗಿ ಮಾಡ್ಬಿಟ್ಟು ನಾವು ಫೈಂಡ್ ಮಾಡಿದ್ವಿ. ಸೊ ಕನ್ಸಿಡರ್ ದ ಫಂಕ್ಷನ್ ದಿಸ್ ಥಿಂಗ್. ವಿ ವಾಂಟ್ ಟು ಫೈಂಡ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ಟೆನ್ಸ್ ಟು 0. ಓಕೆ, ಸೊ ವಿ ವಿಲ್ ಹ್ಯಾವ್ ಟು ಅಬ್ಸರ್ವ್. Okay, we observe that the domain of the function is given of all the positive integers, hence that we tabulate the given values at 0.1 and all these kinds of things. And from the table, we say x tends to 0, f of x, it becomes larger and larger. Okay, so as it extends to 0, so basically 0, 0, 0 hodaga, this becomes so large that it will be said to be, what is that, plus infinity value ge ಅದು ರೀಚ್ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಯಾಕೆ ಪ್ಲಸ್ ಇನ್ಫಿನಿಟಿ ವ್ಯಾಲ್ಯೂಗೆ ಇಲ್ಲಿ ನೋಡ್ತಿದೀವಿ ನಾವು, 1 ಇದ್ದಾಗ ಇದು 1 ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಅಂತ ಇರೋದ್ರಿಂದ ಅದು ಇಲ್ಲಿ 1 ಇದ್ದಾಗ ಅದು 1 ಬರುತ್ತೆ, ಓಕೆನಾ? ಸೊ ಅಲ್ಲಿ 1 ಇದ್ದಾಗ ಏನ್ ಬರುತ್ತೆ, ಸೊ ಇಲ್ಲಿ 1 ಇದ್ದಾಗ ಇದು ಕೂಡ 1 ಬರುತ್ತೆ. ಸೊ ಅಲ್ಲಿ 0 ಇದ್ದಾಗ ಎಷ್ಟು ಬರುತ್ತೆ, 0 ಇದ್ದಾಗ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗೋಗಿ, ಓಕೆನಾ? ಸೊ ಬೇಸಿಕಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗೋಗುತ್ತೆ. ಸೊ ತುಂಬಾ ಕಡಿಮೆ ಆದ್ರಿಂದ ಏನಂತ ಹೇಳ್ಬೋದು ನಾವು, ಸೊ ಚಾರ್ಜ್ ತುಂಬಾ ಕಡಿಮೆ ಆದ್ರಿಂದ ಈ ವ್ಯಾಲ್ಯೂ ತುಂಬಾ ಕಡಿಮೆ ಆಗತ್ತೆ, ಆ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗತ್ತೆ. ಸೊ ಹಂಗ್ ನೋಡಿದಾಗ ಈ ವ್ಯಾಲ್ಯೂ ತುಂಬಾ ಜಾಸ್ತಿ ಆದ್ರಿಂದ ನಾವೇನಂತ ಹೇಳ್ಬೋದು, ಇಟ್ ಎಕ್ಸ್ಟೆಂಡ್ಸ್ ಟು ಪ್ಲಸ್ ಇನ್ಫಿನಿಟಿ ಅಂತ ಹೇಳ್ಬೋದು. ಓಕೆ, ವಿ ಆಲ್ಸೋ ರಿಮಾರ್ಕ್ ದಟ್ ವಿ ವಿಲ್ ನಾಟ್ ಸಿ ಅಕ್ರಾಸ್, ಓಕೆ, ನಾಟ್ ಕಮ್ ಅಕ್ರಾಸ್ ದೀಸ್ ಲಿಮಿಟ್ಸ್ ಇನ್ ದಿಸ್ ಕೋರ್ಸ್. ಅಂದ್ರೆ ಇದು ಒಂಥರ ಅನ್ಡಿಫೈನ್ಡ್ ಲಿಮಿಟ್ಸ್ ಆಗುತ್ತೆ. ಸೊ ನಾವು ಜೆಇ ಪ್ರಿಪರೇಷನ್ ಮಾಡಿದಾಗ ಇದನ್ನ ನಾವು ನೋಡ್ತೀವಿ. ಬಟ್ ದೆನ್ ಇವಾಗ ಬೋರ್ಡ್ ಎಕ್ಸಾಮ್ಸ್ಗೆ, ಸಿಇಟಿ ಎಂಸೆಟ್ಗೆಲ್ಲ ಈ ತರ ವ್ಯಾಲ್ಯೂಸ್ ಅನ್ನ ಅವ್ರು ಕೊಡೋದಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ಟು ಬಾದರ್ ಮಚ್. ಓಕೆ, ವಿ ವಾಂಟ್ ಟು ಫೈಂಡ್ ದ ಲಿಮಿಟ್ ವೇರ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಅಂತ ನೋಡೋಣ. ಓಕೆ, ಸೊ ಇದನ್ನ ನಾವು ಎಕ್ಸ್ ಇಸ್ ಲೆಸರ್ ದ್ಯಾನ್ 0 ಅಂದ್ರೆ ಎಕ್ಸ್ ಇಸ್ ಥೋಡಾ ಲೆಸರ್ ದ್ಯಾನ್ 0 ಅಂದಾಗ ಲಿಮಿಟ್ ಆಫ್ ದೆನ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಈ ವ್ಯಾಲ್ಯೂ ಯಾವಾಗ ಬರುತ್ತೆ, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಇದು ಯಾವಾಗ ಬರುತ್ತೆ, ಲಿಮಿಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇರುತ್ತೆ. ಓಕೆನಾ? ಸೊ ಇವಾಗ ನಾವ್ ಏನಂತ ಹೇಳ್ಬೋದು, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 x minus 2, that will be equal to limit of x tends to 0 x minus of 2 into, okay, so basically limit of x tends to 0, correct? So 2 ಇದ್ದಾಗ ಏನ್ ಬರುತ್ತೆ, ಇದು ಕಾನ್ಸ್ಟೆಂಟ್ ಆಗುತ್ತೆ, 2 ನೇ ಇರುತ್ತೆ. x tends to 0, 0 minus 2 will be equal to minus 2. ಇವಾಗ limit of x tends to 0 plus, that will be equal to of f of x, that is x plus 2, that is equal to limit of x tends to 0 x plus times of limit of x tends to 0, okay, x tends to 0 2, that will be equal to, what is this, this is 0 plus times of this is 2, that will be plus 2. So plus 2 is not equal to this thing, and ivaga ಹೇಳ್ತಿರೋದವರು ಇದು. So limit of x tends to 0 minus is not equal to limit of x tends to 0 plus, okay, il minus 2 ide, il plus 2 ide, and also at 0 it will be 0, and hence we can basically say it is not equal, but the limit of function is not said to be defined. Okay, what is not said to be defined, the limit of the function. So the graph here, it basically shows that f of x is not equal to, f of 0 will not be equal to this, and also f of x plus and 0 plus is not equal to x 0 minus, and also which is not equal to f x is equal to 0, and hence we can basically say what? Hence we can basically say that the limit is not said to be defined. Okay, so limit is not defined. So basically we can say that the limit is not defined. As the final illustration, we can say limit of x tends to 1 f of x, that is f of x is equal to x plus 2, x is not equal to 1, 0, x is equal to 1. Okay, so now ivaga at limit of, so basically we have limit of x tends to 1, that is x plus 2 will be there, that is equal to limit of x tends to 1 x plus times of 2, and that will be equal to 1 plus 2, that is going to be 3. Okay, so ivaga limit of x when x tends to 1 plus is equal to limit of x tends to 1 minus, because ಇಲ್ಲಿ ಹೇಳ್ತಾ ಇರೋದವರು x should not be equal to 1 ಅಂತ ಹೇಳಿದ್ದಾರೆ. So it can be less than 1 and it can also be greater than 1. So ಹಂಗಾಗಿ 1 plus and also 1 minus ಎರಡು ಆಗಿರುತ್ತೆ. But so this one will be equal to x ಬರುತ್ತೆ 3, but at x is equal to 1 ಏನ್ ಬರುತ್ತೆ, at x is equal to 1 it will be equal to, so basically at x is equal to 1 it will be equal to, so it will be equal to 0 ಅಂತ ಬರುತ್ತೆ. So ಹಂಗಾಗಿ we can't basically say
what is the value of that, and therefore it is not said to be defined. Now we know algebra of limits. So ivaga function 1, function 2 iddaga limit of x tends to a, f of x plus times of g of x is limit of f of x plus times of limit of g of x. Limit of difference ಅಂತ ಹೇಳಿದಾಗ limit of f of x ಇದು ತಗೊಳ್ಳಿ, then ಇದನ್ನ ತಗೊಳ್ಳಿ. Okay, ಇವಾಗ ಹಿಂಗೇನೆ limit of f of x into times of g of x will be equal to limit of f of x into times of limit of g of x ಅಂತ ಇರುತ್ತೆ. Okay, so that is how it is. And next one, limit of quotient of two functions is the quotient of the limits of the function. Andre limit of f of x divided by g of x is equal to limit of f of x divided by limit of g of x. Okay, so limit of f of x divided by g of x will be equal to limit of f of x divided by limit of g of x anta irutte. So in these two subsections we illustrate how to exploit this theorem to evaluate this thing. Okay, so now we have our polynomials. Limits of all polynomials and rational numbers. A function f is said to be a given polynomial degree. Ivaga ನಾವು polynomials ಅಂತ ಹೇಳಿದಾಗ, so basically one wherein the order will be different. So andre order will be greater than one. Andre they will have different kinds of variables where the order of the variable changes. Correct alva? So polynomial ಅಂತ ಹೇಳಿದಾಗ we will have to remember. So x into times of x will be in that way. Okay, so limit of ನೋಡಿ limit of x square, okay, x tends to a ಅಂತ ಹೇಳಿದಾಗ ಏನ್ ಬರುತ್ತೆ, limit of x tends to a x into x ಬರುತ್ತೆ. So that will be equal to limit of x tends to a x into times of limit of x tends to a x ಬರುತ್ತೆ. That will be equal to ಏನು ಇಲ್ಲಿ a into times of a, that will be equal to a square. Okay, a into times of a, that is equal to a square ಅಂತ ಬರುತ್ತೆ. An easy exercise in this induction on n, it basically tells limit of x tends to a x of n will be equal to a to the power of n. Correct? Illi limit of x of n will be equal to 2 illi. So that will be equal to a to the power of n anta alli helidare. Okay, so a to the power of n adu, so basically adana ನಾವು ಏನಂತ ಹೇಳ್ಬೋದು, a to the power of n ಅಂತ ಹೇಳ್ಬೋದು. Okay, so ಇವಾಗ ಹಂಗೇನೆ ನಾವು let us say f of x will be equal to a naught plus times of a1x ಆ ತರ ಇದ್ದಾಗ ಏನ್ ಬರುತ್ತೆ, a naught limit of this and this ಬರುತ್ತೆ. So a1 into a plus a2 into a square plus ಇದು, that is equal to f of a ಅನ್ನೋ ತರ ಇರುತ್ತೆ. So basically when f of a, so limit ಅಂತ ತಗೊಂಡಾಗ f of a value ಏನ್ ಕೊಡ್ತೀವೋ ಆ ಸೇಮ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಕೂಡ ಅದೇ ಬರುತ್ತೆ. So make sure that you understand the justification for each step in the given above process. Okay, each step given above process ಗೆ ಅದು ಹಂಗೆ ಬರುತ್ತೆ. So f of x will be equal to g of x divided by h of x, and wherein g of x and then h of x anta, they are basically said to be the polynomials. Okay, so g of x and then we'll be having the h of x will be said to be the polynomials ಅನ್ನೋ ತರ ಇರುತ್ತೆ. So ಇದು ಹಿಂಗಾಗ್ಬಿಟ್ಟು we will get the same thing. ನಾವು ಇವಾಗ find their limits, ಇದನ್ನ ಸಪರೇಟ್ ಆಗಿ ತಗೊಂಡ್ ಮಾಡ್ಬೇಕು. ಓಕೆನಾ? ಯಾ, ಸೊ ಬೇಸಿಕಲಿ ಇಲ್ಲೇ ಮಾಡೋಣ. ಸೊ ನಾವ್ ಇಲ್ಲಿ ತಗೊಂಡಾಗ ಏನಂತ ತಗೊಳ್ಳೋಣ ಇಲ್ಲಿ, ಸೊ ನಾವ್ ಇಲ್ಲಿ ತಗೊಂಡಾಗ f of x ಅಂತ ಇರತ್ತೆ, and also we'll have this thing ಅಂತ ಇರತ್ತೆ. ಸೊ ಇವಾಗ ನಾವ್ ಅದನ್ನ ತಗೊಂಡು ಇಲ್ಲಿ ಸಾಲ್ವ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ, ಫಸ್ಟ್ ಕ್ವೆಶನ್ ನಮ್ಗಿರೋದು, ಓಕೆ, ಸೊ ಬೇಸಿಕಲಿ ಲಿಮಿಟ್ ಆಫ್ x tends to 1, that is equal to x cube minus x square plus times of 1 ಅಂತ ಇದೆ. So this will be equal to limit of x tends to 1 x cube minus of limit of x tends to 1, that is x square, plus times of limit of x tends to 1 1. So this will be equal to n baratte, so 1 whole cube minus of 1 whole square plus 1, that is 1 minus 1 plus 1, that is going to be equal to 1. Okay, 1 minus of 1 plus 1 is equal to 1. Now we have the second one, limit of x tends to 3, that is x into times of x plus 1. So illi ನಾವು multiplication ಇದೆ, so multiplication ಅಂತ ಬಂದಾಗ x will be extending to 3. Okay, so that into this one into what is that, that is limit of x tends to 3, that is x plus times of 1 ಅಂತ ಬರುತ್ತೆ. ಕರೆಕ್ಟಾ? So this one will be equal to 3 into times of what is that, 3 plus times of 1, so that is 3 into times of 4, 4 3s are 12. Okay, so ಇದು ಏನ್ ಬರುತ್ತೆ ಆನ್ಸರು, ಇದಕ್ಕೆ ಆನ್ಸರ್ ಬರುತ್ತೆ 4 3s are 12 ಅಂತ ಆನ್ಸರ್ ಅದಕ್ಕೆ ಇರುತ್ತೆ. ಕರೆಕ್ಟಾ? ಯಾ, ಸೊ ಇವಾಗ the second, then the third one. So what is the third one? ಇಲ್ಲಿ ಥರ್ಡ್ ಒನ್ ಏನ್ ತಗೋತೀವಿ, ಇಲ್ಲಿ ಥರ್ಡ್ ಒನ್ ತಗೊಂಡಾಗ ಸೊ ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು -1, ಓಕೆ, ವೇರ್ 1 plus x square plus dot 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 plus x to the power of 10 ಅಂತ ಇರುತ್ತೆ. ಸೊ ಇದನ್ನ ನಾವ್ ಏನಂತ ಹೇಳ್ಬೋದು, 1 plus limit of x tends to
minus 1x plus times of limit of x tends to minus 1x square dot 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 hangene plus limit of x tends to minus 1 x10. So that will be equal to 1 plus times of minus 1 plus times of 1 plus minus 1. So idu hange hogi ಏನ್ ಬರುತ್ತೆ ವ್ಯಾಲ್ಯೂ. ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ. ಸೊ ಇದನ್ನ ಟಿಲ್ 10 ಇದು ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಇಲ್ಲಿ ಮಿಕ್ಕದು 1 ಅಂತ ಬರುತ್ತೆ. ಸೊ ಇಲ್ಲಿ ಮಿಕ್ಕೋ ವ್ಯಾಲ್ಯೂ ಏನ್ ಬರುತ್ತೆ, ಸೊ ಇಲ್ಲಿ 1 ಅನ್ನತ್ತ ಮಿಕ್ಕತ್ತೆ. ಓಕೆನಾ. ಸೊ ಇವಾಗ ನಾವು ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಹೋಗೋಣ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಒನ್ ನೋಡೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 100. So limit of x tends to 1, that is x square plus 1 divided by x plus times of 100 ಅಂತ ಇರುತ್ತೆ. So what is that equals to? ಇಲ್ಲಿ 1 plus times of 1 divided by 1 plus times of 100, that is 2 divided by ಎಷ್ಟು 101 ಬರುತ್ತೆ. So that is that value correct? So but ಇಲ್ಲಿ ಏನ್ ಹೇಳ್ತಿರೋದವರು 1 ಗೆ ಎಕ್ಸ್ಟೆಂಡ್ ಆಗ್ತಿದೆ ಅಂದ್ರೆ, so 2 will be approximately equal to 2 divided by 101 ಅಂತ ಇರುತ್ತೆ. ನಾವು ಸೆಕೆಂಡ್ ಒನ್ ನೋಡಿದಾಗ, okay, what is the second one? So basically we have the second part. Okay, second part in barutte limit of x tends to 2, that is x cube minus 4x square plus times of 4x divided by x square minus of 4. So this is x tends to 2 andre idu cancel out agutte, but ನಾವು ಇದನ್ನ ಇನ್ನೂ ಒಂಥರ ಮಾಡಬಹುದು. So that is ಇಲ್ಲಿ x minus 2 and x square minus of 4 ಅಂತ ಇದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾವು x ನ ಆಚೆ ತಗೊಂಡ್ಬಿಟ್ಟು x square minus of 4x plus times of 4 divided by x plus times of 2 and also x minus times of 2 ಅಂತ ಮಾಡಬಹುದು. So this one will be equal to x square minus of 4, that is x square minus of 2x minus of 2x plus times of 4 divided by x plus 2 and also into times of x minus 2, that is x into times of x plus, okay, so basically x into x minus 2 minus 2 x minus 2 divided by x plus 2 and also we have x minus 2. So that will be equal to x varandu and x minus of 2 and also we have x minus of 2 divided by x plus 2 and x minus 2. This is minus 2 gone. So x minus 2 divided by x plus 2 ಬರುತ್ತೆ. ಇವಾಗ ಏನು x or limit of x tends to 2 ಅಂತಿದೆ. So x into x minus 2 divided by x plus 2. So ಇಲ್ಲಿ 2 ಹಾಕಿದಾಗ 2 minus 2 divided by 2 plus 2, that is equal to 0 ಆನ್ಸರ್ ಬರುತ್ತೆ. ಸೊ ದಟ್ ಇಸ್ 0 by 0 ಫಾರ್ಮ್ ಅನ್ನ ನಾವು ಪುನಃ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ತಗೊಳ್ಬೇಕಾಗತ್ತೆ. ಸೊ 0 by 0 ಫಾರ್ಮ್ ಅನ್ನ ಪುನಃ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ವಿ ವಿಲ್ ಹ್ಯಾವ್ ಟು ಬೇಸಿಕಲಿ ಟೇಕ್ ಇಟ್. ಸೊ ಅದನ್ನ ನಾವು ನೋಡ್ಬೇಕು. ಸೊ ಇವಾಗ ಥಿಯರಮ್ 2 ನ ನೋಡೋಣ. ವಾಟ್ ಇಸ್ ದಿಸ್ ಥಿಯರಮ್ 2? ಇವಾಗ ನಾವು ಇಲ್ಲಿ ಈ ಥಿಯರಮ್ ಅನ್ನ ಮಾತಾಡೋಣ. ವಾಟ್ ಇಸ್ ದಿಸ್ ಥಿಯರಮ್? ಸೊ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ n, limit of x tends to a, x to the power of n minus a to the power of n divided by x minus a will be equal to n into a to the power of n minus of 1. Okay, n into a to the power of n minus of 1 ಅಂತ ಇರುತ್ತೆ, which is very very important. So the expression in the above theorem for the limit is true even when n is any rational number. Okay, and also a is a positive number. N is any rational number and a will be said to be, what is that? A is basically said to be a positive number. Okay, yeah. So ivaga ಇದು ಹಿಂಗಾಗುತ್ತೆ. ಫಾರ್ ದಿ ಎಕ್ಸ್ಪ್ರೆಷನ್ ಇನ್ ದಿ ಅಬೌಟ್ ಥಿಯರಮ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕೇಸ್. ಸೊ ಫಾರ್ ಡಿವೈಡಿಂಗ್, ಸೊ ಇದು ಪ್ರೂಫ್ ಏನು ರಿಕ್ವೈರ್ಡ್ ಅಲ್ಲ. ಸೊ ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ, ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ, ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ, ಲೆಟ್ ಅಸ್ ಸಿ ಹೌ ವಿ ವಿಲ್ ಸಾಲ್ವ್ ಇಟ್. ಸೊ ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ? ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ x to the power of 15 minus of 1 divided by x to the power of 10 minus of 1. ಸೊ ಇವಾಗ ಮಲ್ಟಿಪ್ಲೈ. ಸೊ ನಾವ್ ಇಲ್ಲಿ ಒಂದ್ ಫಾರ್ಮುಲಾ ನೋಡಿದ್ವಿ, x to the power of 10 divided by a to the power of a minus a to the power of 10 x minus of a limit such that x tends to a. ಇದು ಬರತ್ತಲ್ವಾ? ಸೊ ಇದಾಗ ಏನಾಗುತ್ತೆ ಅಂತ ನೋಡೋಣ. x minus of 1 divided by x minus of 1 ಅನ್ನ ಡಿವೈಡ್ ಮಾಡಿದ್ರೆ, so x to the power of 15 minus of 1 divided by x minus of 1, okay, divided by x to the power of 10 minus of 1 divided by x minus of 1. So that will be equal to x to the power of 15 minus 1 divided by x minus 1. x to the power of 10, 1 to the power of 10, illi 15 x minus of 1. This will be equal to 15 into 1 into times of n minus, or that is n into a to the power of n minus 1. Correct? By a is here 1, a to the power of n minus 1, 15 minus 1, 14, divided by 10 a to the power of 10 minus of 1. So that will be equal to 15 divided by 10,
that is equal to 5 divided by h2. So that is 3 divided by 2, that is 1.5 answer ಬರುತ್ತೆ ಇದಕ್ಕೆ. 1.5 ಏನ್ ಬರುತ್ತೆ ಆನ್ಸರ್? 1.5 ಆನ್ಸರ್ ಬರುತ್ತೆ. ನಾವು ಇಲ್ಲಿ ಸೆಕೆಂಡ್ ಒನ್ ಅನ್ನು ಸಾಲ್ವ್ ಮಾಡೋಣ. ಓಕೆ, ವಾಟ್ ಇಸ್ ದ ಸೆಕೆಂಡ್ ಒನ್? ಸೊ ಲಿಮಿಟ್ ಆಫ್ ಸೊ ಬೇಸಿಕಲಿ ಇದು ಲಿಮಿಟ್ ಆಫ್ ಎಷ್ಟು ಬರುತ್ತೆ? ಲಿಮಿಟ್ ಆಫ್ x tends to 0, root of 1 plus times of x minus of 1 divided by x. Okay, so ಇವಾಗ ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ? ಸೊ ಬೇಸಿಕಲಿ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಟರ್ಮ್ಸ್ ಆಫ್ ರೂಟ್ ಆಫ್ y and then okay. ಸೊ ಇದನ್ನ ನಾವು ಏನ್ ಸಾಲ್ವ್ ಮಾಡ್ತೀವಿ? ಲೆಟ್ us basically take y is equal to 1 plus times of x, correct? That will be equal to root of y minus of 1 divided by x will be equal to y minus of 1. Okay, so basically that will be equal to y minus of 1 ಬರುತ್ತೆ. Okay, y minus of 1. This can be represented as y to the power of half minus 1 to the power of half. That will be equal to y minus 1. So that will be equal to half into 1 into. Okay, basically half into 1 into what is that? So basically that will be equal to 1 by 2 minus of 1. That is equal to half. Okay, so that will be equals to h to half anta barutte. Okay, so that will be basically equals to half. So that is how we will have to remember and we have to know. So limits of the trigonometric functions. Okay, now let us basically talk about the limits of the trigonometric functions, and also we have to know about the Sandwich theorem. So when we talk about the limits of the limits of f and limits of g are two real valued numbers with same domain such that f of x and g of x with x anta bandaga limit of x tends to a f of x and the limit of x tends to a g of x exists. Hangadaga this one will be okay. So if there is an increasing or decreasing function, okay, so if there is an increasing function or if there is a decreasing function, ivaga ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂತ ಒಂದ್ ಫಂಕ್ಷನ್ ಇದೆ, ಇನ್ನೊಂದ್ ಫಂಕ್ಷನ್ ಇದೆ ಜಿ ಆಫ್ ಎಕ್ಸ್ ಅಂತ ಇನ್ನೊಂದ್ ಫಂಕ್ಷನ್ ಇದೆ. ಓಕೆ, ಸೊ ಒಂದ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತಿದೆ, ಇನ್ನೊಂದ್ ಫಂಕ್ಷನ್ ಏನಿದೆ ಜಿ ಆಫ್ ಎಕ್ಸ್ ಅಂತಿದೆ. ಇವಾಗ ಎಫ್ ಆಫ್ ಎಕ್ಸ್ ಇರೋದು ಜಿ ಆಫ್ ಎಕ್ಸ್ ಇಂದ ಕಡಿಮೆ ಇದೆ ಅಂದಾಗ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಎನಿ ವ್ಯಾಲ್ಯೂ ಎ ಎಫ್ ಆಫ್ ಎಕ್ಸ್ ಅಂತ ದಿಸ್ ಇಸ್ ದ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್. So limit of x tends to a, then we have that is the g of x, then this is any value of this thing extending to g of x. ಇದು ಹಿಂಗಿದೆ. ಇವಾಗ ಇದು ಹಿಂಗಿದ್ದಾಗ ನಾವು ಇದರ ರಿಲೇಶನ್ಶಿಪ್ ಏನ್ ಬರುತ್ತೆ? ಸೊ ಲಿಮಿಟ್ ಆಫ್ x tends to a f of x will be less than limit of, okay, so limit of x tends to a, that is g of x ಅಂತ ಇರುತ್ತೆ. So limit of a x tends to a g of x and then that will be the limit of this thing, that is x tends to a f of x ಅಂತ ಬರುತ್ತೆ. Okay, so ಇದು ಹಿಂಗ್ ಬಂದಾಗ we will have to remember and we have to know about that. Okay, so now ಇವಾಗ next one ಬರೋದು, so that is basically the sandwich theorem ಬರುತ್ತೆ. Okay, so now next one ಏನ್ ಬರುತ್ತೆ ನಮ್ಗೆ ಇಲ್ಲಿ? sandwich theorem ಅಂತ ಇರುತ್ತೆ. Okay, what is this sandwich theorem? So in sandwich theorem ನೋಡಿದಾಗ we have that is three function f of x, then we have g of x and then we'll be having h of x. Okay, so ivaga if in case then this will be the relationship between them. Okay, so ಇಲ್ಲಿ ನೋಡಿ ಇಲ್ಲಿ relationship between them ಏನಿದೆ? f of x is less than equal to g of x is less than equal to h of x. Then in the common domain we will have to remember that if limit of x tends to a f of x will be equal to l and limit of x tends to a, then that is g of x will be equals to l. Correct? F of x is equal to l and then we have g of x is equal to l. So ಇದು ಎರಡು ಹಿಂಗಾದಾಗ ನಮಗೆ ಏನ್ ಗೊತ್ತಿರ್ಬೇಕು? So so ಇವಾಗ h of x. So ಇಲ್ಲಿ ಏನ್ ಬರುತ್ತೆ? h of x will be there and then here it is not. Okay, wait, I'll explain it to you again. ಇವಾಗ ಇದು ಸ್ಯಾಂಡ್ವಿಚ್ ಥಿಯರಮ್ ಅಂತಿದ್ದಾಗ this is basically the theorem which is specific towards ಏನದು? So it is basically specific towards this part. Okay, so this is basically specific towards this portion. So ಹಂಗಾಗಿ ನಾವ್ ಏನಂತ ಹೇಳ್ಬೋದು? So limit of x tends to a f of x will be equal to l and limit of x tends to a h of x will be equal to l. Okay, ಇವಾಗ ಏನ್ ಬರುತ್ತೆ? limit of, okay, so basically limit of x tends to a g of x will also be equals to l from the sandwich theorem. Okay, so that will be from the sandwich theorem. ಇದನ್ನ ನಾವು ಹಿಂಗೆ ಪ್ರೂವ್ ಮಾಡಬಹುದು. Okay, so basically from the sandwich theorem ನಾವು ಅದನ್ನ ಹಂಗೆ ಪ್ರೂವ್ ಮಾಡಿದ್ವಿ. Okay, yes, so basically we proved that. So ಇದನ್ನ sandwich theorem ಅಲ್ಲಿ ನಾವು ಇದನ್ನ ಪ್ರೂವ್ ಮಾಡಿದ್ವಿ. Now next one ಏನಂತ ತಗೋಬೇಕು? ಸೊ ಇವಾಗ ಸ್ಯಾಂಡ್ವಿಚ್ ಥಿಯರಮ್ ಅದ್ ಹಂಗ್ ಬರುತ್ತೆ.
find the following are the two important limits. The following two are the important limits. ಇವಾಗ important limits theorem ಅಲ್ಲಿ ಬರುತ್ತೆ. Sin of x tends to 0. Limit of x tends to 0. Sin of x divided by x will be equals to 1. Okay, so limit of x tends to 0. Limit of this thing will be equal to 1. And then we'll be having cos of ಇದು ಬರುತ್ತೆ. So 1 minus of cos of x will be divided by x will be equal to 1. Okay, so 1 minus cos of x divided by x is equal to 0. And limit of x tends to 0, sin x divided by x will be equals to 1. ಅನ್ನೋ ತರ ಇರುತ್ತೆ. ಸೊ ಅದ್ ಹಂಗ್ ಬಂದಾಗ ವಿ ವಿಲ್ ಬಿ ಏಬಲ್ ಟು ಪ್ರೂವ್ ಇಟ್. ಸೊ ನಾವು ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ದಿಸ್? ಲೆಟ್ ಅಸ್ ಸಿ. ಫಸ್ಟ್ ಒಂದು ಕೊಟ್ಟಿರೋದು ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಸೈನ್ ಆಫ್ 4 ಆಫ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ 2 ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಇದನ್ನ ಹೆಂಗ್ ಮಾಡೋಣ? If you multiply and divide it by 4 of x and 4 of x, in baratilli, so we'll have sine of 4 of x divided by 4 of x divided by sine of 2 of x divided by 4 of x. Iddu illige hogutte, idra denominator ge hogutte. So sine of 4 of x divided by 4 of x divided by sine of 2 of x, okay, divided by 2 into 2 of x anta barutte. ನಾವಿಲ್ಲಿ ಲಿಮಿಟ್ ತಗೊಂಡಾಗ, ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0, so sine of 4 of x divided by 4 of x, okay, divided by limit of x tends to 0, that is sine of 2 of x divided by 2 into times of 2 of x. So this will be equals to what? So this is basically equals to 1. This is equals to, how much is that? This is also equals to 1 anta irutte. So therefore this will be equals to 1 divided by 2 because L 2 ಇದೆ. So that will be equal to 2. Okay, overall the value is equal to 2. Hangagi we'll be able to solve the value as 2. Now ivaga next one in baratilli. So which is the next one? So the next one is tan of x divided by x. Okay, so ivaga limit of x tends to 0, that is tan of x divided by x, that will be equal to limit of x tends to 0, that is sin of x divided by cos of x divided by x barutte. Correct? So sin of x divided by cos of x is equal to x. So now when we have, that is limit of x tends to 0, sin of x divided by x divided by cos of x barutte, that is limit of x tends to 0, sin of x divided by x, okay, divided by limit of x tends to 0, that is cos of x. So ಇದನ್ ಹಿಂಗ್ ನೋಡಿದಾಗ ಏನ್ ಬರತ್ ನಮ್ಗೆ? This will be equal to 1. When x tends to 0, cos of x will be extending to 1. So therefore overall it will be equal to 1 ಅಂತಾನೆ ನಾವ್ ಅದನ್ನ ಹೇಳ್ಬೋದು. ಸೊ ಎಕ್ಸರ್ಸೈಸ್ ಎಲ್ಲ ನಾಳೆ ನೋಡೋಣ. ಇವತ್ತು ಬರೀ ಸೊಲ್ಯೂಷನ್ಸ್ ನ ನೋಡೋಣ. ಅಂದ್ರೆ ವಿ ವಿಲ್ ಬಿ ಬೇಸಿಕಲಿ ಡೀಲಿಂಗ್ ವಿತ್ ದ ಥಿಯರಿ. ಇವಾಗ ಲಿಮಿಟ್ಸ್ ಆಗೋಯ್ತು. ನಾವು ನೆಕ್ಸ್ಟ್ ಬರೋದು ನಮಗೆ ಏನ್ ಬರುತ್ತೆ? ನೆಕ್ಸ್ಟ್ ಬರ್ತಿರೋದು ಡೆರಿವೇಟಿವ್ಸ್ ಬರುತ್ತೆ. ಓಕೆ, ಸೊ ಇವಾಗ ಲಿಮಿಟ್ಸ್ ಮುಗೀತು ನಮ್ಗೆ. ಇಲ್ಲಿ ಬರೋದು ನೆಕ್ಸ್ಟ್ ಇರೋದು ಡೆರಿವೇಟಿವ್ಸ್. ಡೆರಿವೇಟಿವ್ಸ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಸೊ ಡೆರಿವೇಟಿವ್ಸ್ ಅಂದ್ರೆ ರೇಟ್ ಆಫ್ ಸ್ಲೋಪ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡೆರಿವೇಟಿವ್ ಫಾರ್ಮ್ ಅಲ್ಲಿ ನಾವು ತಗೋತೀವಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಎನಿಥಿಂಗ್ ಇಸ್ ಡಿನೋಟೆಡ್ ಇನ್ ದ ಫಾರ್ಮ್ ಆಫ್ ಅ derivative. Okay, rate of change of anything is denoted in the form of a derivative. So suppose f is a real valued function. Okay, suppose f is a real valued function and a is the point in the domain. So iವಾಗ limit of h x tends to a, f of a plus h minus f of a divided by h ನ ನಾವು ಇದನ್ನ ಡೆರಿವೇಟಿವ್ ಫಾರ್ಮ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ವಾಟ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು? ಡೆರಿವೇಟಿವ್ ಫಾರ್ಮ್ ಅಲ್ಲಿ ಅದನ್ನ ನಾವು represent ಮಾಡಬಹುದು. So suppose f is the real valued function and a is the point in its domain of the function. Okay, the derivative of f at a is basically defined as limit of h tends to 0, f of a plus h minus f of a divided by h barutte. So therefore provided that the limit exists. Okay, provided that the limit exists. So find the derivative at x is equal to 2 of the function f of x is equal to 3x. Okay, at x is equal to 2, what is it going to be? So ಇವಾಗ a ಅಂತ ಬರುತ್ತಲ್ವಾ. ಸೊ a ಅಂತ ಬಂದಾಗ, ಸೊ ಲಿಮಿಟ್ ಇಲ್ಲಿ ಹೇಳ್ತಿರೋದು ಅವರು, ಲಿಮಿಟ್ ಆಫ್ x tends to a, that is f of x ಅಂತ ಇದ್ದಾಗ, that can also be written as limit of h tends to 0, f of a plus h minus of f of a divided by h ಅಂತ ಇರುತ್ತೆ. f of a plus h minus of f of a divided by h ಅಂತ ಇದ್ದಾಗ, so we will be able to solve that out. Okay, so find the derivative at x is equal to 2 and also and the function f of x such as, so and f of x is equal to 3x.
That is what f of 2 plus h minus f of 2 divided by h. That is equal to limit of h extends to 0, 3 into 2 plus h minus of this thing. Obviously, ಇಲ್ಲಿ ಏನ್ ತಗೊಂಡಿದ್ದಾರೆ ಅವರು a is equal to 2 ಅಂತ ತಗೊಂಡಿದ್ದಾರೆ. ಇಲ್ಲೂ f of a ಅಂದ್ರೆ it is equal to f of 2 ಅಂತ ಇಲ್ಲಿ ಕೂಡ ಅದೇನೆ ತಗೊಂಡಿದ್ದಾರೆ. ಸೊ ಹಂಗಾಗಿ ನಮಗೆ 3 ಅಂತ ಆನ್ಸರ್ ಇಲ್ಲಿ ಬರುತ್ತೆ. ಬಿಕಾಸ್ h and h ಹೋಗುತ್ತೆ. So limit of h and h ಹೋದಾಗ it will be a constant value, that is 3, and limit of a constant value will be the constant itself. Correct alva? So limit of limit of the constant value will be the constant itself. So hangagi navilli solve ಮಾಡಬಹುದು. Okay, now ಇವಾಗ ನಾವು next ನೋಡ್ತಾ ಇರ್ಬೇಕಿದ್ರೆ ಏನ್ ನೋಡೋಣ ಇಲ್ಲಿ. Okay, let us see this question. Okay, so now we'll ನೋಡ್ತಾ ಇರೋ question f of x will be equal to 2x squared plus times of 3x minus of 5 at x is equal to minus 1. So now we have okay, so what is the value? What is the value and find ಮಾಡಬೇಕು. Second one we will have to prove also. Let us see what we have to prove. First we have to find the value. So limit of at x is equal to minus 1 andre x is equal to minus of 1 f of x will be equal to limit of h tends to 0. That will be equal to f of a plus times of f of, okay, so f of 1 plus times of, or minus 1 plus times of h minus of f of minus 1 divided by h anta irutte. So f of minus 1 in barutte value. So 2 minus 3 minus 5, that will be equal to minus 8 plus 2, that is minus 6. Okay, so f of minus 1 plus times of h. So that is equal to minus 1 plus times of h minus of plus times of 6 divided by h. So this will be equal to 2 into times of minus 1 plus h whole square plus times of 3 into minus 1 plus h plus minus of 5 another irutte. So plus times of 6 divided by h. So yeah, so that is f of minus 1 plus times of h. So 2 into 1 plus h square minus of 2h plus 3 into h minus 1 minus of 5 minus of 3 or plus times of 6 divided by h. So this will be equal to in barat answer illige. So answer in barutte 2 plus times of 2h square minus of 4h plus times of 3h minus of 3 plus times of 6 minus of 5 divided by h. So this one will be equal to 6. Illi minus 5. Sorry, idu actually, what is this? So 6, then 7, 8. 8 barutte. 8 minus 8 is 0. So therefore, that is 2h square minus of h divided by h barutte. That is 2h minus of 1. And that will be equal to minus of 1. So minus of 1 is going to be the answer. Correct? So basically for that it is going to be equal to minus of 1 is going to be the answer. Okay? Yeah. Now ivaga ಅವ್ರು ಹೇಳ್ತಾ ಇರೋದು next thing what we have to do is prove ಮಾಡಬೇಕು ಅಂತ ಹೇಳ್ತಿದ್ದಾರೆ. So what are we supposed to prove? F dash of 0 plus 3f dash of minus 1 equals to 0. So this we have to prove. So f dash of minus 1 in bantu is equal to minus 1 bantu. So f dash of 0 in barutte. Illi f dash of 0 actually in barutte. So f dash of 0 will be equal to what? So f dash of 0 in nodana. In barutte, it is basically 3. F dash of 0 is 3 barutte. Same formula use ಮಾಡಿದ್ರೆ 3 barutte. So 3 plus 3 into minus 1 will be equal to how much? 3 minus 3. That will be equal to 0. So FHS is equal to RHS. Hence we can basically say it is being proved. Hence we can say it is what? It is being proved anta irutte. Okay, find the derivative of f of x is equal to 3 at x is equal to this and this is equal to this. So 3 anta bandaga in barutte. So f of 0 plus times of h minus of f of 3. Okay, so f of 0 divided by h. So that will be equal to f of 0 plus times of h. Andre this will also be 3. That is 3. This is h. So that will be equal to 3 minus 3 by h. That is equal to 0. Now we have f of x is equal to 3. f of 3 anta ಹೇಳಿದಾಗ so 0. So 0 ಬರಲ್ಲ ಅಲ್ಲಿ ಏನ್ ಬರುತ್ತೆ? This will be equal to 3 plus times of h minus of f of 3. Okay, divided by how much is that? Yeah. So divided by h. So basically ಎರಡು ಕಡೆನೂ ಇಲ್ಲಿ 0 and also we have that is 0 ಅಂತಾನೆ ಬರುತ್ತೆ. Correct? f dash of x will be equal to, so therefore we can basically say f dash of a will be equal to limit of h extends to 0 f of a plus h minus f of a divided by h anta ಬರುತ್ತೆ. So from the triangle PQR it is clear that the ratio whose limits are taking precisely ಇದು ಈ ವ್ಯಾಲ್ಯೂನ ನಾವು ತಗೊಂಡ್ ಮಾಡ್ಬೋದು. ಸೊ ಡೆರಿವೇಟಿವ್ ತಗೊಂಡಾಗ
ಸೊ ನಾವ್ ಇದನ್ ಡೆರಿವೇಟಿವ್ ಅಂತ ತಗೊಂಡ್ವಿ, ಇಲ್ಲಿ ಇದನ್ ತಗೊಂಡ್ವಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ, ಸ್ಲೋಪ್ ತರಾನೇ ಬರುತ್ತೆ. ಸೊ ಸ್ಲೋಪ್ ಬಂದಿದೆ ಅಂದ್ರೆ ದಟ್ ವಿಲ್ ಬಿ ದ ರೇಟ್ ಆಫ್ ಚೇಂಜ್ ಆಫ್ ಸಮಥಿಂಗ್. ಓಕೆ, ಸ್ಲೋಪ್ ಬಂದಿದೆ ಅಂದ್ರೆ ಇಟ್ ಇಸ್ ಸೆಟ್ ಟು ಬಿ ದ ರೇಟ್ ಆಫ್ ಚೇಂಜ್ ಆಫ್ ಸಮಥಿಂಗ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಸಮಥಿಂಗ್ ಅಂತ ಇರುತ್ತೆ, ಕರೆಕ್ಟಾ? ಸೊ ಸಿನ್ಸ್ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಸಮಥಿಂಗ್, ವಿ ವಿಲ್ ಹ್ಯಾವ್ ಟು ನೋ ವಾಟ್ ಇಟ್ ಇಸ್ ಅಂಡ್ ಇನ್ ದಟ್ ವೇ ಓನ್ಲಿ ಅದನ್ನ ನಾವು ಸಾಲ್ವ್ ಮಾಡ್ಬೇಕು. ಓಕೆ, ಸಪೋಸ್ f is a real valued function. The function is defined by limit of h tends to 0 and f of x plus h minus of f of x divided by h ಅಂತ ಇರುತ್ತೆ. ಸೊ ಹೀಗಾಗಿ f dash of x will also be in that way. So find the derivative of this is this thing 10x ಅಂದ್ರೆ ನಾವು ಸಿಂಪಲ್ ಮೆಥಡ್ ಹೇಳ್ತೀನಿ, d by dx, dx by dx ಬರುತ್ತೆ, that is 10 ಬರುತ್ತೆ. ಬಟ್ ಇವಾಗ ಸಿನ್ಸ್ ಇದು ವ್ಯಾಲ್ಯೂ ಹಂಗಾಗಿದೆ ಅಂದಾಗ that is 10 into times of x plus h divided by 10x and this thing. So that is equal to 10x. Okay, so how do we sort that out? So this will be equal to, this is equal to 10x plus times of 10x minus of 10x divided by h. So that will be equal to ಇದು x ಹೋಯ್ತು, so 10h divided by h ಬರುತ್ತೆ. ಸೊ ಇದು ಹಂಗೆ ಡಿರೈವೇಟಿವ್ ಮಾಡ್ಬೋದು. ಸೊ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ದಿಸ್ ಅಂಡ್ ಇನ್ ದ ಸೇಮ್ ವೇ ಎಫ್ ಆಫ್ ಎ ಅಂದಾಗ ಎ ಮೈನಸ್ ಆಫ್ ಎ ಡಿವೈಡೆಡ್ ಬೈ 0. ಸೊ 1 minus x ಅಂದ್ರೆ 1 divided by x plus times of h minus 1 by x divided by h, that is x minus of h divided by x into x plus times of h into times of h. So divided by x and x ಹೋಯ್ತು, that is minus h divided by h into x plus times of h ಅಂತ ಬರುತ್ತೆ. So that will be equal to what? So that will be equal to h and h gone, that is minus of 1 divided by x into x plus times of h. So ಇಲ್ಲಿ limit of h tends to 0 ಬರುತ್ತಲ್ವಾ ಇದಕ್ಕೆ. So that will be equal to minus of x into times of x plus times of 0, that is minus of 1 divided by x square. Okay, minus of 1 divided by x square ಅಂತ ಇರುತ್ತೆ. Algebra of derivatives of the given function. Now when we have to talk about algebra of the given function ಅಂದಾಗ ನಾವು ಇಲ್ಲಿ ಲಿಮಿಟ್ಸ್ ಅಂತ ನೋಡಿದ್ವಿ. ಲಿಮಿಟ್ ಆಫ್ f of a plus times of f of b ಅಂತ ಬಂದಾಗ ಲಿಮಿಟ್ ಆಫ್ f of a plus times of limit of f of b ಅಂತಾನೆ ನಾವು ತಗೊಂಡ್ವಿ, ಕರೆಕ್ಟ್ ಅಲ್ವಾ? ಸೊ ಲಿಮಿಟ್ ಆಫ್ ಎಫ್ ಆಫ್ ಎ ಪ್ಲಸ್ ಟೈಮ್ಸ್ ಆಫ್ ಲಿಮಿಟ್ ಆಫ್ ಎಫ್ ಆಫ್ ಬಿ ಅಂತ ತಗೊಂಡ್ವಿ. ಇಲ್ಲೂ ಹಂಗೆ ಮಾಡೋಣ. ಡೆರಿವೇಟಿವ್ ಆಫ್ ದ ಸಮ್ ಆಫ್ ಟೂ ಫಂಕ್ಷನ್ಸ್ ಇಸ್ ದ ಸಮ್ ಆಫ್ ದ ಡೆರಿವೇಟಿವ್ಸ್ ಆಫ್ ದ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಜಿ ಆಫ್ ಎಕ್ಸ್ is derivative of f of x plus derivative of g of x. Now derivative difference of the given function ಅಂದ್ರೆ derivative of f of x minus of derivative of g of x ಅಂತ ಇರುತ್ತೆ. Derivative of product of the two functions ಅಂತ ಹೇಳಿದಾಗ derivative of f of x into derivative of g of x ಅಂತ ಹೇಳಕ್ಕಾಗತ್ತಾ? No. So derivative of f of x into g of x plus derivative of g of x plus f into f of x ಅಂತ ಇರುತ್ತೆ. ಸೊ ಇದನ್ನ ಫಸ್ಟ್ ತಗೊಂಡು ಇದ್ರ ಡೆರಿವೇಟಿವ್ ಫೈಂಡ್ ಮಾಡಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಆಮೇಲೆ ಇದ್ರ ಡೆರಿವೇಟಿವ್ ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಇದನ್ನ, ಸೊ ಇಲ್ಲಿ ಆರ್ಡರ್ ಡಸಂಟ್ ಮ್ಯಾಟರ್, ಇದನ್ನ ಫಸ್ಟ್ ತಗೋಬಹುದು ಅಥವಾ ಇದನ್ನು ಫಸ್ಟ್ ತಗೋಬಹುದು. ಇವಾಗ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂದಾಗ ಡೆರಿವೇಟಿವ್ ಆಫ್, ಸೊ ಇಲ್ಲಿ ನ್ಯೂಮರೇಟರ್ ಇಲ್ಲಿ ಬರುತ್ತೆ, ಓಕೆ ಸಾರಿ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಆಫ್ ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ಬಹುದು. ಓಕೆ, ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಇಂಟು ಹೆಚ್ ಆಫ್ ಎಕ್ಸ್ ಅಂಡ್ ಅದು ಆ ಮ್ಯಾಟರ್ ಅಲ್ಲಿ ಆ ವಿಷಯದಲ್ಲಿ ನಮ್ಗೆ ಹಂಗೆ ಬರುತ್ತೆ. ಓಕೆ, ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂಡ್ ದೆನ್ ವಿ ಹ್ಯಾವ್ derivative of g of x ಅಂತ ಇರುತ್ತೆ, ಕರೆಕ್ಟಾ? ಸೊ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂಡ್ ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಅಂತ ಆಗುತ್ತೆ. ಸೊ ಯು ಅಂಡ್ ವಿ ನು ತಗೊಂಡಾಗ ದಟ್ ವಿ ಕ್ಯಾನ್ ಸೇ ದಟ್ ಇಸ್ ಯು ಅಂಡ್ ವಿ ನ ನಾವು ತಗೊಂಡಿದೀವಿ ಅಂದ್ರೆ ಯು ಡ್ಯಾಶ್ ವಿ minus of u into v dash divided by v square, u dash v into u into minus of u into v dash divided by v square ಅಂತ ಇರುತ್ತೆ. ಓಕೆನಾ? ಸೊ ಅದ್ ಹಂಗೆ ನೋಡಿದಾಗ we will be able to solve the derivative of f of n is equal to this thing. So x to the power of n derivative ಏನಿದೆ n into x to the power of n minus 1. ಹೆಂಗ್ ಬಂತು ಇದು? x plus times of ಇದು x minus of n ಬರುತ್ತೆ. ಸೊ ಇಲ್ಲಿ c1 c2 c3 ಅಂತ ಮಾಡಿದಾಗ ಸೊ ಅದ್ರ ಡೆರಿವೇಟಿವ್ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ n into x to the power of n minus 1. ಸೊ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ ನಾವ್ ಇಲ್ಲಿ ಡೆರಿವೇಟಿವ್ ಅನ್ನು ನೋಡೋಣ. ನಾವು d by dx ಆಫ್ ಎಷ್ಟು ಬರುತ್ತೆ? 6 to the power of 100 minus of x to the power of 1 ಇದು plus times of x ಅಂತಿದೆ. That will be equal to 6 into n into, so this is x to the power of n where n is equal to 100. So that is 100 into x to the power of 99 minus of 55 into x to the power of 54
plus times of 1. Okay, that will be equal to 600 into x to the power of 99 minus of 55 x to the power of 54 plus times of 1. Okay, so ಇದನ್ನ ಹಿಂಗೆ ಸಾಲ್ವ್ ಮಾಡಬೇಕು. at x is equal to 1 ಅಂದ್ರೆ 1 plus 1 plus 2 plus 3 plus okay 3 plus 4 plus dot 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 plus times of 50. Okay, that is 1 plus times of n into okay n into n plus 1 divided by 2. That will be equal to s ಬರುತ್ತೆ 1 into that is equal to 0. Okay, this one also will be equal to 1. So 2x 3x and also will be having that is the case, correct? So ಇವಾಗ 1 into is equal to 1 ಅಂತ ಸಾಲ್ವ್ ಮಾಡಬೇಕು. ಸೊ ದಟ್ ಇಸ್ 0 0 ಹೋಗುತ್ತೆ. ದಟ್ ಇಸ್ ಈಕ್ವಲ್ ಟು 50 into 51 divided by 2. ಅದ್ರ ವ್ಯಾಲ್ಯೂ ಹಿಂಗ್ ಬರುತ್ತೆ. ಸೊ ಡೆರಿವೇಟಿವ್ ಆಫ್ ದಟ್, ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 1 divided by x. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀಯಾ? ಸೊ ಡಿ ಬೈ ಡಿ ಎಕ್ಸ್ ಅಂದ್ರೆ ಸೊ ಫಸ್ಟ್ ಇದನ್ನ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 1 ಅನ್ನ ಡಿ by dx into x minus of dx divided by dx into x plus 1 divided by x square ಬರುತ್ತೆ. So that will be equal to 1 plus times of 0 into x minus of d by dx. Okay, so basically d by dx 1, that is x minus of 1 divided by x square, that is equal to x minus of x minus of 1 divided by x square, that is minus of 1 divided by x square ಅಂತ ಬರುತ್ತೆ. Now always we have to remember one thing. So ಇವಾಗ cos tan ಅಂತಿದ್ದಾಗ ನಾನು ನಿಮಗೆ ಒಂದು ಟೇಬಲ್ ಕೊಡ್ತೀನಿ. ಓಕೆನಾ, ನನಗೆ ಒಂದು ಟೇಬಲ್ ಕೊಡ್ತೀನಿ. ಇವಾಗ cos, ಓಕೆ, ಸೊ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್. ಈ ಫಾರ್ಮುಲಾನ ಗ್ಯಾಪ್ ಇಟ್ಕೊಳ್ಳಿ. ಇದು ಫಾರ್ಮುಲಾ ಅನ್ನಕ್ಕಿಂತ ಇದು ರಿಸಲ್ಟ್ಸ್. ಓಕೆ, ಸೊ ಬೇಸಿಕಲಿ ಅದನ್ನ ಏನಂತ ಹೇಳ್ಬೋದು, ನಾವು ರಿಸಲ್ಟ್ಸ್ ಅಂತ ಹೇಳ್ಬೋದು. So d by dx of sin of x is equal to cos of x. Second one, d by dx of cos of x will be there. That will be equal to minus of sin of x. Then ivaga third one, that is d by dx of tan of x will be equal to cot of x. And then we'll be having the fourth one, that is d by dx of cot of x will be equal to minus of tan of x. And then we'll be having, so idanna gap ಇಟ್ಕೊಳ್ಳಿ ಸದ್ಯಕ್ಕೆ. Okay, so when you sin square x ಅಂತ ಬಂದಾಗ, so d by dx of sin square x ಅಂತಿದ್ದಾಗ ಏನಂತ ಹೇಳ್ಬೋದು, d by dx of sin of x, okay, into times of sin of x, that will be equal to d by dx of sin of x, okay, into sin of x ಅಂತ ಹಂಗೆ ಇರುತ್ತೆ, plus sin of x ಇದು ಹಿಂಗಿರುತ್ತೆ, d by dx of sin of x ಅಂತ ಬರುತ್ತೆ. That will be equal to cos x sin x, okay, in plus times of sin x cos x. So that will be equal to 2 sin x cos x ಬರುತ್ತೆ. That will be equal to sin 2x ಅಂತ ಹೇಳ್ಬೋದು ನಾವು. ಸೊ ಇದು ಒನ್ ಆಫ್ ದ ಮೆಥಡ್ಸ್ ಆಫ್ ಡೂಯಿಂಗ್ ಇಟ್. ಓಕೆ, ಆ ಮೆಥಡ್ ಇವರಲ್ಲಿ ಕೊಟ್ಟಿದ್ದಾರೆ. ಇವಾಗ ಸೆಕೆಂಡ್ ಮೆಥಡ್ ಆಫ್ ಡೂಯಿಂಗ್ ಇಟ್ ಏನ್ ಬರುತ್ತೆ, ಲೆಟ್ ಅಸ್ ಸಿ ವಾಟ್ ಇಸ್ ದ ಸೆಕೆಂಡ್ ಮೆಥಡ್ ಆಫ್ ಡೂಯಿಂಗ್ ಇಟ್. ಸೆಕೆಂಡ್ ಮೆಥಡ್ ಏನಂತ ಹೇಳಿದ್ರೆ, sin square x can also be written as what? So 1 minus 2 sin square x is equal to cos 2x. Okay, so that is cos 2x 1 minus divided by 2 is equal to sin square x. So even d by dx of half minus d by dx of cos of 2 of x divided by 2. This one will be equal to 0 minus of half into d by dx of cos of 2 of x. 2 of x ನಾವ್ ಏನಂತ u ಅಂತ ಇಟ್ಕೊಂಡ್ರೆ d by dx ಇದು ಓಕೆ, ಇದು ನೆಕ್ಸ್ಟ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ ನಾನು ನಿಮ್ಗೆ. ಬಟ್ ಹಿಂಗ್ ಏನ್ ಬರುತ್ತೆ, d of 2 of x is equal to du, that is d by x, that is 2. Okay, so that is equal to 2 dx will be equal to du. So dx will be equal to du divided by 2. So therefore adana minus half into times of, okay, so therefore half into times of plus times of sin of 2 of x ಅಂತ ಇಟ್ಕೋಬಹುದು. So that is equal to sin of 2 of x ಅಂತ ಇರುತ್ತೆ. ಅದನ್ನ ಸಾಲ್ವ್ ಮಾಡಬಹುದು ಹಂಗೇನೆ. ಓಕೆ, ಅದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ, ಅದನ್ನ ನಾವು ಹಂಗೇನೆ ಸಾಲ್ವ್ ಮಾಡಕ್ಕೆ ಆಗತ್ತೆ. ಸೊ ಈ ವ್ಯಾಲ್ಯೂಸ್ ಅನ್ನ ನಾವ್ ಹಂಗ್ ಸಾಲ್ವ್ ಮಾಡ್ಬಿಟ್ಟು ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಹಂಗೇನೆ ನಾವ್ ಇಲ್ಲಿ ತಗೊಂಡಾಗ, ಓಕೆ, ಸೊ ಇಲ್ಲಿ ನಾನು ರ್ಯಾಂಡಮ್ ಆಗಿ ಮಾಡ್ತಿದ್ದೀನಿ. ನಾಳೆ ನೆಕ್ಸ್ಟ್ ಇದ್ರಲ್ಲಿ ನಾವು ಏನಂತಾರೆ ಇದನ್ನ ಎಕ್ಸರ್ಸೈಸಸ್ ಅನ್ನ ಸಾಲ್ವ್ ಮಾಡೋಣ. ಬಟ್ ಇವಾಗ ನಿಮ್ಗೆ ಹೇಳ್ಬೇಕಲ್ವಾ, ಸೊ ಏನೇನಿದೆ ಅಂತ ಹೇಳೋದಕ್ಕೆ. ಸೊ ಲೆಟ್ ಇಸ್ ಬೇಸಿಕಲಿ ಸಿ, ಇವಾಗ ನಿಮ್ಗೆ ಬೇಸಿಕ್ ಲಿಸ್ಟ್ ಕೊಡ್ತಿದ್ದೀನಿ. ಓಕೆನಾ, ಸೊ ಬೇಸಿಕ್ ಲಿಸ್ಟ್ ಆಫ್ ಡೆರಿವೇಟಿವ್ಸ್ ನಾನು ನಿಮ್ಗೆ ಕೊಡ್ತಿದ್ದೀನಿ. ಅದು ಹೆಂಗ್ ಸಾಲ್ವ್ ಮಾಡೋಣ ಅಂತ ನೀವು ಪ್ಲಾನ್ ಮಾಡಬಹುದು. ಸೊ ಫಸ್ಟ್ ಒನ್, ಡಿ ಬೈ ಡಿ ಆಫ್ ಸೈನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್.
d by dx of cos x is equal to minus sin x. Third one, so d by dx of x to the power of n is equal to n into x to the power of n minus 1. Fourth one, d by dx of log of x will be equal to 1 by x. Then fifth one, d by dx of a constant a is equal to 0, where a, okay, that is a is a constant. Okay, so a will be a constant value. Then we have sixth one, that is d by dx of a into x will be equal to a into d by dx of x. That will be, okay, whatever will be the value. Or ಇದನ್ನ ನಾವು more generalized ವೇಲಿ ಬರಿಬೇಕಾದ್ರೆ, ಓಕೆ, ಸೊ ಇದನ್ನ more generalized ವೇಲಿ ನಾವು ಬರಿಬೇಕು ಅಂತ ಹೇಳಿದಾಗ, ಸೊ ಏನಂತ ಹೇಳ್ತೀವಿ, ಓಕೆ, ಸೊ we can basically say d by dx of a into f of x will be equal to a into d by dx of f of x ಅಂತ ಹೇಳ್ಬೋದು. ಸೊ a into d by dx of f of x ಅಂತ ನಾವ್ ಅದನ್ನ ಹೇಳ್ಬೋದು. ಥರ್ಡ್ ಸೆವೆಂತ್ ಒನ್ ಏನ್ ಬರುತ್ತೆ, ಸೊ ಬೇಸಿಕಲಿ ಡಿ ಬೈ ಡಿ ಎಕ್ಸ್ ಆಫ್ ಇವಾಗ tan of x ಬಂದ್ರೆ that will be equal to cot of x ಬರುತ್ತೆ. ಸೊ eighth one, d by dx of cot of x will be there is equal to minus of tan of x. Okay, that will be equal to ಹಂಗೆ ಬರುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು ಅಂದ್ರೆ, so next one will be having that is d by dx of that will be x square plus times of 3x plus 2. ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ತೀವಿ, d by dx of x square plus times of d by dx 3 ಲಾಚೆ ತಗೊಳ್ಳಿ, d by dx of x plus times of 2 d by dx of 2 ಅಂತ ಬರುತ್ತೆ. ದಿಸ್ ಇಸ್ ಕಾನ್ಸ್ಟೆಂಟ್, ಸೊ ಇದು 0 ಆಗುತ್ತೆ. ಕಾನ್ಸ್ಟೆಂಟ್ ಆಚೆ ಇದೆ, d by of ಇದು 1 ಆಗುತ್ತೆ. ಸೊ ಇದೇನ್ ಬರುತ್ತೆ, x to the power of n 2 into x to the power of 2 minus 1 plus times of 3 plus times of 0. ಏನ್ ಬಂತಿಲ್ಲಿ 2 into x to the power of 1 plus 3, that is ಇವಾಗ 2x plus times of 3. ಈ ತರ ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗಬಹುದು. ಸೊ ಇದು ಬೇಸಿಕ್ ಎಕ್ಸಾಂಪಲ್ಸ್. ಸೊ ಈ ಬೇಸಿಕ್ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ನಾಳೆ ಬಂದ್ಬಿಟ್ಟು ಎಕ್ಸರ್ಸೈಸ್, ನಾಳೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಎಕ್ಸರ್ಸೈಸಸ್ ಅನ್ನ ನೋಡಿದ್ರೆ ಆಯ್ತು. ಓಕೆ, ಎಕ್ಸರ್ಸೈಸಸ್ ಅನ್ನ ನೋಡೋಣ. ಸೊ ಇವತ್ತಿಗೆ ಅಷ್ಟೇನೆ. ಥ್ಯಾಂಕ್ ಯು.